ನಮಸ್ಕಾರ. ಧಾರ್ಮಿಕ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಮೊಣ್ಣೆತ್ತಿನ ಅಮಾವಾಸ್ಯೆಯ ಮಹತ್ವದ ಬಗ್ಗೆ ಹಾಗೂ ಮೊಣ್ಣೆತ್ತಿನ ಪೂಜೆಯ ಬಗ್ಗೆ, ಮೊಣ್ಣೆತ್ತಿನ ಸ್ಥಾಪನೆ ಹಾಗೂ ಮೊಣ್ಣೆತ್ತಿನ ವಿಸರ್ಜನೆ ಬಗ್ಗೆ ಹೇಳುತ್ತೇನೆ. ಮೊದಲು ಮೊಣ್ಣೆತ್ತಿನ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊಣ್ಣೆತ್ತಿನ ಪೂಜೆ ಅಂದರೆ ವಿಶೇಷವಾಗಿ ಮಣ್ಣಿನಿಂದ ಮಾಡಿದ 2 ಎತ್ತುಗಳನ್ನು ಮಾಡಿ ಅವುಗಳಿಗೆ ಪೂಜೆ ಮಾಡಲಾಗುತ್ತದೆ. ಎತ್ತುಗಳು ಮಾಡಿದೇ ಸಿಗುತ್ತವೆ. ಸಿಗದೇ ಇದ್ದಾಗ ನಮ್ಮ ಮನೆಯಲ್ಲಿದ್ದ ಮಣ್ಣಿನಿಂದ ಕೂಡ ನಾವು ಎತ್ತುಗಳು ಮಾಡಬಹುದು. ಆದರೆ ಮಾಡಿದ ಎತ್ತುಗಳು ಚೆನ್ನಾಗಿ ಇರುತ್ತವೆ. ಅದು ವಿಶೇಷವಾಗಿ ಹೊಲದಲ್ಲಿನ ಮಣ್ಣಿನಿಂದ ಮಾಡಲಾಗುತ್ತದೆ. ಆ ಎತ್ತುಗಳು ತುಂಬ ಗಟ್ಟಿಯಾಗಿರುತ್ತವೆ. ಆದುದರಿಂದ ಮಾಡಿದ ಎತ್ತುಗಳನ್ನು ತಂದು ಪೂಜೆ ಮಾಡಿದರೆ ಚೆನ್ನಾಗಿರುತ್ತದೆ. ಸಿಗದೇ ಇದ್ದಾಗ ನಮ್ಮ ತುಳಸಿಯಲ್ಲಿನ ಮಣ್ಣು ತೆಗೆದುಕೊಂಡು ನಾವು ವೃಷಭ ಮಾಡಬಹುದು. ಅಂದರೆ 2 ಎತ್ತುಗಳು ಮಾಡಿ ಪೂಜೆ ಮಾಡಬಹುದು. ಮೊದಲು ದೇವರ ಪೂಜೆ ಮಾಡಬೇಕು. ಆಮೇಲೆ ಒಂದು ಕಡೆ ಒಂದು ಮಣೆಯ ಹಾಕಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಮಣ್ಣಿನಿಂದ ಮಾಡಿದ ಎತ್ತುಗಳನ್ನು ಇಡಬೇಕು. ದೇವರ ಪೂಜೆ ಆದ ನಂತರ ಹೂವಿನಿಂದ ವೃಷಭಗಳಿಗೆ ಜಲಪ್ರೋಕ್ಷಣೆ ಮಾಡಬೇಕು. ಹಾಗೆ ವಸ್ತ್ರಕ್ಕಾಗಿ ಗೆಜ್ಜೆ ವಸ್ತ್ರ, ಹೂವು, ಅರಶಿನ, ಕುಂಕುಮ, ಮಂತ್ರಾಕ್ಷತೆಗಳನ್ನು ಹಾಕಿ ಎತ್ತಿನ ಮುಂದೆ ಒಂದು ಚಿಕ್ಕದಾಗಿ ಮಣ್ಣಿನಿಂದ ಮಾಡಿದ ಬಟ್ಟಲಿನ ಆಕಾರ ಇರುತ್ತದೆ. ಅದರಲ್ಲಿ ಅಕ್ಕಿ ಆಗಲಿ ಅಥವಾ ಕಡಲೆಬೇಳೆ ಹಾಕಬೇಕು. ಆಮೇಲೆ ನೈವೇದ್ಯ ಮಾಡಿ ಆರತಿ ಮಾಡಬೇಕು. ಈ ದಿನ ವಿಶೇಷವಾಗಿ ಕುದಿಸಿನ ಕಡುಬು ಮಾಡಲಾಗುತ್ತದೆ. ಕೆಲವು ಕಡೆ ಕುದಿಸಿನ ಕಡುಬು ಮಾಡಲಾಗುತ್ತದೆ. ಇಲ್ಲದಿದ್ದರೆ ಕರದಿದ ಕಡುಬು ಕೂಡ ಮಾಡಿ ನೈವೇದ್ಯ ಮಾಡಬೇಕು. ಗೋಮಾತೆಯನ್ನು ಪೂಜಿಸುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಎತ್ತುಗಳನ್ನು ಪೂಜಿಸುವುದು ಕೃಷಿಯ ಸಮೃದ್ಧಿ ಮತ್ತು ಉತ್ತಮ ಬೆಳೆಗಾಗಿ ಮಾಡುವ ಪೂಜೆ ಆಚರಣೆಯಾಗಿದೆ. ಈ ಅಮಾವಾಸ್ಯೆಗೆ ಮೊಣ್ಣೆತ್ತಿನ ಅಮಾವಾಸ್ಯೆ ಹಾಗೂ ಇದಕ್ಕೆ ಇಷ್ಟೊಂದು ಮಹತ್ವ ಏಕೆ ಇದೆ? ನಮ್ಮ ಗ್ರಾಮೀಣ ಕರ್ನಾಟಕದಲ್ಲಿ ಈ ಅಮಾವಾಸ್ಯೆಗೆ ವಿಶೇಷ ಸ್ಥಾನವಿದೆ. ರೈತರು ಗೋವುಗಳನ್ನು ಸಾಕುವವರು ಹಾಗೂ ಕೃಷಿಯೊಂದಿಗೆ ಜೀವನ ನಡೆಸುವವರು ಈ ದಿನವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಈ ದಿನ ಭೂಮಾತೆ, ಗೋಮಾತೆ ಮತ್ತು ಕೃಷಿ ಜೀವನಕ್ಕೆ ಕೃತಜ್ಞತೆ ಸಲ್ಲಿಸುವ ದಿನವೆಂದು ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಶಿವನ ವಾಹನ ಕೂಡ ಎತ್ತು ಅಂದರೆ ನಂದಿ. ಆದುದರಿಂದ ಎತ್ತುಗಳಿಗೆ ಪೂಜಿಸುವುದು ವಿಶೇಷವಾಗಿದೆ. ಒಟ್ಟಿನಲ್ಲಿ ಭೂದೇವಿ ಮತ್ತು ನಂದಿಯನ್ನು ಪೂಜಿಸುವುದರ ಮೂಲಕ ಪರಮೇಶ್ವರನನ್ನು ಒಲಿಸಿಕೊಳ್ಳುವ ವಿಶೇಷ ದಿನವಾಗಿದೆ. ನಂದಿಯನ್ನು ಅಂದರೆ ಮೊಣ್ಣೆತ್ತನ್ನು ಪೂಜೆ ಮಾಡುವಾಗ ಅಚಮನ್ ಪ್ರಾಣಾಯಾಮ ಮಾಡಿ ಈ ಮಂತ್ರವನ್ನು ಹೇಳಬೇಕು. ಇದನ್ನು ಹೇಳಿ ಮಂತ್ರಾಕ್ಷತೆ ನೀರು ಬಿಟ್ಟು ಎತ್ತುಗಳ ಪೂಜೆ ಮಾಡಬೇಕು. ಅಂದರೆ ಇಲ್ಲಿ ಮಣ್ಣಿನ ಪ್ರತೀಕವಾಗಿ ಭೂದೇವಿಯನ್ನು, ಎತ್ತಿನ ಪ್ರತೀಕವಾಗಿ ವೃಷಭಗಳ ಪೂಜೆಯನ್ನು ಮಾಡಿ ಆ ವರುಷ ಮಾಡುವ ಕೃಷಿ ಕೆಲಸಗಳು ಯಶಸ್ವಿಯಾಗಿ ಕೈಗೂಡಿ ದವಸ ಧಾನ್ಯಗಳು ಸಮೃದ್ಧವಾಗಿ ಬೆಳೆದು ಕುಟುಂಬಕ್ಕೋ ಮತ್ತು ಸಮಾಜಕ್ಕೋ ಸಮೃದ್ಧಿಯಾಗಿ ಆಹಾರ ದೊರಕಲಿ ಎಂಬ ಪ್ರಾರ್ಥನೆ ಈ ಮಂತ್ರದಲ್ಲಿದೆ. ಪೂಜೆ ಆದ ನಂತರ ಮರುದಿನ ಆ ಎತ್ತುಗಳನ್ನು ಬಾವಿಯಲ್ಲಿ ವಿಸರ್ಜನೆ ಮಾಡಬೇಕು. ಇಲ್ಲದಿದ್ದರೆ ಹೊಲದಲ್ಲಿ ಎಲ್ಲಿ ಮನುಷ್ಯರು ಅಡ್ಡಾಡುವುದಿಲ್ಲ ಅಲ್ಲಿ ಅವುಗಳನ್ನು ಇಡಬೇಕು. ಮಳೆ ಬಂದಾಗ ಮಣ್ಣು ತಾನಾಗಿಯೇ ಕರಗಿ ಹೋಗುತ್ತದೆ.
ಬಾವಿ ಇದ್ದರೆ ಬಾವಿಯಲ್ಲಿ ಹಾಕಬೇಕು. ಅದೇನೂ ಇಲ್ಲದೇ ಇದ್ದಾಗ ನಮ್ಮ ಮನೆಯಲ್ಲಿದ್ದ ತುಳಸಿ ಕಟ್ಟೆಯಲ್ಲಿ ಹಾಕಿ ಅದರ ಮೇಲೆ ನೀರು ಹಾಕಬೇಕು. ಅಂದರೆ ಬೇಗ ಕರಗಿ ಹೋಗುತ್ತದೆ. ಬಾವಿಯಲ್ಲಿ ಅಥವಾ ಮಣ್ಣಿನಲ್ಲಿ ಏಕೆ ಬಿಡಬೇಕೆಂದರೆ ಎಲ್ಲಿಂದ ಬರುತ್ತದೆ ಮತ್ತು ಅಲ್ಲಿಯೇ ಹೋಗಿ ಮಣ್ಣಿನಲ್ಲಿಯೇ ಸಮವಾಗುತ್ತದೆ. ಆದುದರಿಂದ ಬಾವಿಯಲ್ಲಿ ಅಥವಾ ತುಳಸಿಯ ಗಿಡದಲ್ಲಿ ಹಾಕಬೇಕು. ಹೀಗೆ ಯಾವುದೇ ಮಣ್ಣಿನಿಂದ ಮಾಡಿದ ವಿಸರ್ಜನೆ ಹೀಗೆ ಮಾಡಲಾಗುತ್ತದೆ. ಕೆಲವೊಬ್ಬರು ಮನೆಯಲ್ಲಿಯೇ ಹಾಗೆ ಇಡುತ್ತಾರೆ. ಆದರೆ ಕೆಲವೊಂದು ಸಲ ನಮ್ಮ ಕೈಯಿಂದ ಅದಕ್ಕೆ ಧಕ್ಕೆ ಹತ್ತುವಾಗ ಅಥವಾ ಕೆಳಗೆ ಬಿದ್ದಾಗ ಅದು ಭಿನ್ನವಾಗುತ್ತದೆ. ಆದುದರಿಂದ ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಪೂಜೆ ಆದ ನಂತರ ಮರುದಿನ ಬಾವಿಯಲ್ಲಿ ಆಗಲಿ ಅಥವಾ ಗಿಡಗಳಲ್ಲಿ ಎಲ್ಲಿ ಮಣ್ಣು ಇರುತ್ತದೆ ಅದರಲ್ಲಿ ಹಾಕಬೇಕು. ಧನ್ಯವಾದ. ಇದು ಮೊಣ್ಣೆತ್ತಿನ ಅಮಾವಾಸ್ಯೆಯ ವಿಶೇಷತೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.